ಹಲೋ ನಮಸ್ಕಾರ. ಗ್ರಹಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೆ. ಗ್ರಹಣ ಬಂದಾಗ ಕಾಡುವಂಥ ಪ್ರಶ್ನೆಗಳು ಏನಾಗುತ್ತಪ್ಪ, ಮುಂದೆ ಏನೇನೋ ಪರಿಸ್ಥಿತಿ ಅನ್ನುವಂಥ ನಮ್ಮನ್ನು ಕಾಡುತ್ತೆ. ಆ ಭಯ ನಮ್ಮನ್ನು ಯಾವಾಗಿದ್ರೂ ಕೂಡ ಇಟ್ಕೊಂಡು ಬಂದಿದೆ. ಈ ಗ್ರಹಣದಲ್ಲಿ ಆಗುವಂಥ ಬದಲಾವಣೆಗಳೇನು ಅನ್ನುವಂಥ ವಿಚಾರ ನೀವೆಲ್ಲ ಅವಾಗವಾಗ ತಿಳ್ಕೊಂಡಿರ್ತೀರ. ಬಟ್ ಈಗ ಗ್ರಹಣದ ಸಂದರ್ಭದಲ್ಲಿ ಯಾವೆಲ್ಲ ದೇವಸ್ಥಾನಗಳು ಬಂದಿದ್ದಾವೆ, ಯಾವೆಲ್ಲ ದೇವಸ್ಥಾನಗಳಿಗೆ ಹೋಗೋಕ್ಕೆ ಅವಕಾಶ ಇದೆ, ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ, ಇವುಗಳನ್ನೆಲ್ಲ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ. ಯಾವ್ಯಾವ ದೇವಸ್ಥಾನದಲ್ಲಿ ಹೇಗಿದೆ, ಏನು ಇದರಲ್ಲಿ ಗ್ರಹಣದ ಸಂದರ್ಭದಲ್ಲಿ ಪಾಲನೆಯನ್ನು ಮಾಡಬೇಕಾಗ್ತಾ ಇದೆ, ಯಾವ ಸಮಯದಲ್ಲಿ ಗ್ರಹಣ ಹಿಡ್ಕೊಳ್ಳುತ್ತೆ, ಆ ಗ್ರಹಣ ಹಿಡಿದುವಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಇವೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬೆಳಕಿನ ಹಬ್ಬ ದೀಪಾವಳಿ ಅಂದೇ ಸೂರ್ಯಗ್ರಹಣ ಇರೋದು. ನಾಳೆ ಸಂಜೆ 5ರಿಂದ 6:27 ಸೂರ್ಯಗ್ರಹಣ ಇದೆ. ಗ್ರಹಣ ಸಮಯದಲ್ಲಿ ಏನೇನು ಪಾಲಿಸಬೇಕು ಅನ್ನೋದನ್ನ ಹೇಳ್ತೀವಿ. ವರ್ಷಗಳ ಬಳಿಕ ಹಬ್ಬದಂದೇ ಸೂರ್ಯಗ್ರಹಣ ಬರ್ತಾ ಇರೋದು. ನಾಳೆ ಸಂಜೆ 5ರಿಂದ 6:27 ಈ ಸೂರ್ಯಗ್ರಹಣ ಇರುತ್ತೆ. ರಾಜ್ಯದ ಬಹುತೇಕ ದೇಗುಲಗಳಲ್ಲಿ ದರ್ಶನ ಬಂದಾಗತ್ತೆ. ದೇಗುಲಗಳಲ್ಲಿ ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಗ್ರಹಣದ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೂಡ ಕೊಡ್ತೀವಿ. ಈ ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀವಿ. ಅದನ್ನು ಪಾಲನೆ ಮಾಡೋದು ನಿಮಗೆ ಬಿಟ್ಟಿದ್ದು, ನಂಬಿಕೆಯ ಆಧಾರದ ಮೇಲೆ ಇದು ಹೋಗುತ್ತೆ. ಗ್ರಹಣ ಆರಂಭವಾಗೋದು 5:12 ನಾಳೆ ಸಂಜೆ. ಗ್ರಹಣ ಮಧ್ಯಕಾಲ ಇರೋದು 5:49. ಗ್ರಹಣ ಅಂತ್ಯ ಇರೋದು 6:27 ಅಂತ್ಯವಾಗುತ್ತೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥದ್ದು ನಿಮ್ಮ ನಂಬಿಕೆಯ ಆಧಾರದ ಮೇಲೆ ಹೋಗುತ್ತೆ. ಕೆಲವರು ಗ್ರಹಣವನ್ನು ಇದೊಂದು ನಡೆಯುವಂಥ ಪ್ರಕ್ರಿಯೆ ಅನ್ನುವಂಥದ್ದನ್ನು ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ಇದು ಒಂದಿಷ್ಟೇನೋ ಬದಲಾವಣೆಯನ್ನು ಮಾಡುತ್ತೆ ಅನ್ನುವಂಥದ್ದು ಇರುತ್ತೆ. ಕೆಲವರಿಗೆ ನಂಬಬೇಕಾ ನಂಬಾರ್ದಾ ಅನ್ನುವಂಥ ಗೋಜಲಲ್ಲಿರ್ತಾರೆ. ಅವರವರ ಯೋಚನೆಗಳಿಗೆ ಬಿಟ್ಟಂಥದ್ದು. ಸೊ ಹಾಗಾಗಿ ಗ್ರಹಣದ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಹೇಳುವಂಥ ಕರ್ತವ್ಯ ನಮ್ಮದು, ಏನಿದೆ ಏನಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಈ ದೀಪಾವಳಿಯ ಸಂದರ್ಭದಲ್ಲಿ ಗ್ರಹಣ ಏನಿದೆ, ಸೂರ್ಯಗ್ರಹಣ, ಜ್ಯೋತಿಷ್ಯದ ಪ್ರಕಾರ, ನಮ್ಮ ಪ್ರಕಾರ ಅಲ್ಲ, ಜ್ಯೋತಿಷ್ಯದ ಪ್ರಕಾರ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದು ವಿಚಾರದಲ್ಲಿದೆ. ಏನು ಮಾಡಬೇಕು ಹಾಗಿದ್ದಾಗ, ಗ್ರಹಣ ಹಿಡಿಯುವ ಮುನ್ನ ಮತ್ತು ಮುಗಿದ ನಂತರ ಸ್ನಾನವನ್ನು ಮಾಡಬೇಕು. ಗ್ರಹಣ ಕಾಲದ ಆಚರಣೆ ಇದು ಜ್ಯೋತಿಷ್ಯದ ಪ್ರಕಾರ. ನಾವಂತೂ ಜ್ಯೋತಿಷ್ಯ ಅಲ್ಲ, ಬಟ್ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಅದು ನಿಮ್ಮ ನಂಬಿಕೆಯ ಮೇಲೆ ಇದೆ. ಪಾಲನೆ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಗ್ರಹಣದ ಆರಂಭದ ನಂತರ ಊಟ ಉಪಹಾರ ಸೇವಿಸುವಂತಿಲ್ಲ. ಗ್ರಹಣ ಆರಂಭ ಆದ ನಂತರ ಯಾವುದೇ ದ್ರವ ಆಹಾರ ಅಥವಾ ಘನ ಆಹಾರವನ್ನು ಸ್ವೀಕರಿಸಬಾರದು ಗ್ರಹಣದ ಸಂದರ್ಭದಲ್ಲಿ ಅಂತ ಹೇಳ್ತಾರೆ. ಗ್ರಹಣ ಮೋಕ್ಷ ಕಾಲದ ನಂತರವೇ ಸ್ನಾನ ಪೂಜೆಯನ್ನು ಸಲ್ಲಿಸಿ ತದನಂತರ ಊಟವನ್ನು ಮಾಡಬೇಕು ಅಂತ ಹೇಳಿ. ಗ್ರಹಣಕ್ಕಿಂತ ಮುಂಚೆ ಮಾಡಿಟ್ಟ ಆಹಾರವನ್ನು ತಿನ್ನಬಾರದು, ಒಳ್ಳೆಯದಲ್ಲ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದವರು ಹೇಳ್ತಾರೆ. ಗ್ರಹಣಕ್ಕಿಂತ ಮುಂಚಿತವಾಗಿ ಮಾಡಿಟ್ಟಿರುವಂಥ ಆಹಾರವನ್ನು ಸೇವಿಸಬಾರದು ಅಂತ ಹೇಳಿ. ಇವೆಲ್ಲವೂ ಕೂಡ ಗ್ರಹಣ ಕಾಲದ ಆಚರಣೆ. ಗ್ರಹಣ ಕಾಲದಲ್ಲಿ ಸಾಧ್ಯವಾದಷ್ಟು ಮನೆಯಲ್ಲೇ ಇರಬೇಕು. ಬೆಂಗಳೂರಿನಂಥ ಸಿಟಿಗಳಲ್ಲಿ ಕಷ್ಟ ಆಗುತ್ತೆ, ಕೆಲವು ಡ್ಯೂಟಿಗೆ ಹೋಗ್ತಾರೆ. ಮನೆಯಲ್ಲೇ ಇರಬೇಕು ಅಂತಂದರೆ ಆಚೆ ಹೋಗಬಾರ್ದು. ನಿಮ್ಮ ಆಫೀಸಲ್ಲಿ ಕಚೇರಿಗಳಲ್ಲಿ ಇರ್ಬೋದು, ಮನೆಯಲ್ಲಿರೋದು ಒಳ್ಳೆಯದು ಅಂತ ಹೇಳ್ತಾರೆ. ಗ್ರಹಣ ಕಾಲದಲ್ಲಿ ದೇವಸ್ಮರಣೆ ಜಪ ಪಾರಾಯಣಗಳನ್ನು ಮಾಡಬೇಕು. ಬರಿಗಣ್ಣಲ್ಲಿ ಗ್ರಹಣವನ್ನು ನೋಡಬಾರ್ದು. ಇದು ಸೈಂಟಿಫಿಕ್ ಆಗಿಯೂ ಕೂಡ ಹೇಳ್ತಾರೆ, ಬರಿಗಣ್ಣಲ್ಲಿ ನೋಡಕ್ಕೆ ಹೋಗಬಾರ್ದು ಅಂತ ಹೇಳಿ. ಸೂರ್ಯಗ್ರಹಣವನ್ನು ಕಣ್ಣಿನ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳುತ್ತೆ ಅಂತ ನಾನಾಗಲೇ ಹೇಳ್ತಾ ಇದ್ದೆ. ಎಲ್ಲ ಆಚರಣೆಯು ಕೂಡ ಅವರವರ ಭಾವಕ್ಕೆ ಬಿಟ್ಟಿದ್ದು, ನಂಬುವಂಥದ್ರ ಮೇಲೆ ಹೋಗುತ್ತೆ. ಗ್ರಹಣ ನಂಬಬೇಕಾ ಬೇಡವಾ ಅನ್ನೋದ್ರ ಮೇಲೆ ಇವುಗಳನ್ನು ಪಾಲನೆ ಮಾಡಬೇಕಾ ಅನ್ನೋದು ಹೋಗುತ್ತೆ. ಅದು ಯುವರ್ ಚಾಯ್ಸ್. ಸೊ ಬೆಂಗಳೂರು ಗ್ರಹಣ ಏನಾಗುತ್ತೆ, ರಾಜ್ಯಾದ್ಯಂತ ನಾಳೆ 10%ರಿಂದ 20% ಗ್ರಹಣ ಗೋಚರ ಇದೆ. ಬೆಂಗಳೂರಿನಲ್ಲಿ 11% ಗೋಚರವಾಗಲಿದೆ. 10.9 ಅಂತಿದ್ರೆ ಆಲ್ಮೋಸ್ಟ್ ಆಲ್ 11. ನಾಳೆ ಸಂಜೆ 37 ಈ ಗ್ರಹಣ ಇರುತ್ತೆ. ಸಂಜೆ 5:12 ಆರಂಭವಾಗುತ್ತೆ. ಮೋಕ್ಷ ಸಂಜೆ 5:49. ಬೆಂಗಳೂರಿನ ಎಲ್ಲ ದೇವಸ್ಥಾನಗಳು ಕೂಡ ನಾಳೆ ಬಂದಾಗಿರುತ್ತೆ. ಸಂಜೆ 7 ಶುದ್ಧೀಕರಣವನ್ನು ಮಾಡ್ತಾರೆ. ಬೆಳಗ್ಗೆ 7:30 ಪೂಜೆಯನ್ನು ನೆರವೇರಿಸ್ತಾರೆ. ಸೊ ಹಾಗಾಗಿ ಕೆಲವು ಜಿಲ್ಲೆಗಳಲ್ಲಿ
15ರಷ್ಟು ಕಾಣಿಸ್ಕೊಳ್ಳುತ್ತೆ, ಕೆಲವು ಜಿಲ್ಲೆಗಳಲ್ಲಿ 17ರಷ್ಟು ಕಾಣಿಸ್ಕೊಳ್ಳುತ್ತೆ, ಕೆಲವು ಜಿಲ್ಲೆಗಳಲ್ಲಿ 11ರಷ್ಟು ಕಾಣಿಸ್ಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ಒಂದು 37 ನಿಮಿಷ ಈ ಗ್ರಹಣ ಗೋಚರವಾಗಲಿದೆ. ಸದಾ ದೀಪಾವಳಿ ಹಬ್ಬ ಒಂಥರ ತೊಂದರೆಯುಕ್ತವಾಗಿ ಅನುಪಯುಕ್ತವಾಗಿ ಬಂದಿದೆ. ಅದಕ್ಕೆ ಕಾರಣ ಗ್ರಹಣ. ಈ ಗ್ರಹಣದ ವೈಶಿಷ್ಟ್ಯತೆ ಸರ್ವೇ ಸಾಮಾನ್ಯವಾಗಿ ಪ್ರಪಂಚಕ್ಕೆ ಇರುವಂಥ ವಿಷಯ. ಈ ವರ್ಷದ ಕಡೆಯ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ, ಪೌರ್ಣಮಿಗೆ ಚಂದ್ರಗ್ರಹಣ, ಈ ಅಮಾವಾಸ್ಯೆಗೆ ಸೂರ್ಯಗ್ರಹಣ. ದೀಪಾವಳಿ ಅನ್ನೋ ಹಬ್ಬ ಎಲ್ಲರ ಕತ್ತಲನ್ನು ಬೆಳಕು ಮಾಡುವಂಥ ಹಬ್ಬನೇ ಈ ದೀಪಾವಳಿ. ಹಿಂದೂ ಸಂಸ್ಕೃತಿಯಲ್ಲಿ ಈ ದೀಪಾವಳಿಗೆ ಬಹಳ ವೈಶಿಷ್ಟ್ಯತೆ ಇದೆ. ಈ ಒಂದು ಸೂರ್ಯಗ್ರಹಣದಿಂದ ಎಲ್ಲರ ಮನಸ್ಸಿಗೂ ತೊಂದರೆಯಾಗಿದೆ. ಆ ತೊಂದರೆಯನ್ನು ದೂರ ಮಾಡಿ ಆ ಸುಖವನ್ನು ಬಯಸೋದಕ್ಕೆ ಆ ಈಶ್ವರನ ದರ್ಶನ, ಈಶ್ವರನ ಪೂಜೆ, ಆ ಲಕ್ಷ್ಮಿಯ ಅನುಗ್ರಹ, ಇಷ್ಟಕ್ಕೂ ಕಾರಣ ಈಶ್ವರ, ಕಾರಣಕರ್ತರಾಗಿರ್ತಾನೆ. ನರಕ ಚತುರ್ದಶಿ ಇವತ್ತು ನಾವು ಈ ಹಬ್ಬ ಏನಿದೆ ಕೇದಾರೇಶ್ವರ ವ್ರತವನ್ನು ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೀವಿ. ನಾಳೆ ಮಾಡಬೇಕಾಗಿದ್ದ ಹಬ್ಬನ ಇವತ್ತು ಆ ನರಕ ಚತುರ್ದಶಿಯ ದಿನವೇ ಆ ಒಂದು ಕೇದಾರೇಶ್ವರ ಗೌರಿ ವ್ರತವನ್ನು ದೇವಸ್ಥಾನದಲ್ಲಿ ನಡೀತಾ ಇದೆ. ನಾಳೆ ಅಮಾವಾಸ್ಯೆ ಗ್ರಹಣ ಕಾಲ ಆದ ಕಾರಣದಿಂದ ಬೆಳಗ್ಗೆ 8 ಗಂಟೆ ಒಳಗಡೆ ಸ್ವಾಮಿಗೆ ನಾವು ನಿತ್ಯಾಭಿಷೇಕವನ್ನು ಮಾಡಿ ಕ್ಷೀರ ನೈವೇದ್ಯ, ನಾವೇ ಹಾಗೆ ಉಪವಾಸ ಇರ್ತೀವೋ ಸ್ವಾಮಿಗೂ ಹಾಗೆ, ಸ್ವಾಮಿಗೆ ಕ್ಷೀರ ನೈವೇದ್ಯವನ್ನು ಮಾಡಿ 8 ಗಂಟೆಗೆ ದೇವಸ್ಥಾನ ನಾವು ಕ್ಲೋಸ್ ಮಾಡ್ತೀವಿ. ಸಾಯಂಕಾಲ 6 ಗಂಟೆಯ ನಂತರ ಸೂರ್ಯಾಸ್ತಮಾನಂತರ ಗ್ರಹಣ ಮೋಕ್ಷ ನಮಗೆ ಕಾಣಿಸ್ದಿರೋಂಥ ಒಂದು ವಿಶೇಷ. ಈ ಗ್ರಹಣದಲ್ಲಿ ಎಲ್ಲ ವಿಶೇಷವಾಗಿ ಇದೆ. ಒಂದು ಗ್ರಹಣ ನಮಗೆ ಮೋಕ್ಷ ಕಾಲ ಕಾಣಿಸಲ್ಲ, ಆರಂಭ ಕಾಲ ನಮಗೆ ಸರಿಯಾಗಿ ಕಾಣಿಸಲ್ಲ, ಅರ್ಧ ಗ್ರಹಣ ಮಾತ್ರ ನಮಗೆ ಕಾಣಿಸುತ್ತೆ. ಈ ಅರ್ಧ ಗ್ರಹಣ ಅರ್ಧ ಮೋಕ್ಷ ಅಂತ ನಾವು ಯೋಚನೆ ಮಾಡಿದಾಗ ಈ ಒಂದು ಗ್ರಹಣದಿಂದ ನಮಗೆ ಅರ್ಧ ಸುಖ ಅರ್ಧ ಕಷ್ಟ ಎರಡೂ ಇರುತ್ತೆ. ಈಗ ನಾವು ಸುಖನೇ ಬೀಳ್ತಾ ಇದ್ದರೆ ಕಷ್ಟದ ಅನುಭವ ಗೊತ್ತಾಗಲ್ಲ, ಕಷ್ಟನೇ ಬೀಳ್ತಾ ಇದ್ದರೆ ಸುಖದ ಅನುಭವ ಗೊತ್ತಾಗಲ್ಲ. ಆ ಒಂದು ಉದ್ದೇಶದಿಂದ ಆ ಕೇತುಗ್ರಸ್ತ ಸೂರ್ಯಗ್ರಹಣ ಈ ವರ್ಷ ನಮಗೆ ವಿಶೇಷವಾಗಿ ಅರ್ಧ ಸುಖವನ್ನು ಅರ್ಧ ಕಷ್ಟವನ್ನು ಎರಡೂ ಕೊಟ್ಟಿದ್ದಾನೆ. ಆದರೆ ಆ ಕಷ್ಟಕ್ಕಿಂತ ಸುಖದ ಭಾಗ ಜಾಸ್ತಿ ಆಗಿರಲಿ. ನಾವು ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಿಂತೀವಿ, ಸಾಮಾನ್ಯವಾಗಿ ಆ ಬೇವಿನ ಸೊಪ್ಪು ಪಕ್ಕಕ್ಕೆ ಹಾಕ್ಬಿಟ್ಟು ಬೆಲ್ಲ ಮಾತ್ರ ತಿಂತೀವಿ. ಅದಲ್ಲ, ಆ ಕಷ್ಟವೂ ಬೇಕು ನಮಗೆ. ಆ ಕಷ್ಟದ ರುಚಿ ಗೊತ್ತಾಗಬೇಕಾದ್ರೆ ಹಸಿವಾದಾಗಲೇ ಹಸುವಿನ ರುಚಿ ಗೊತ್ತಾಗೋದು. ಆ ರೀತಿಯಾಗಿ ಬೇವು ಬೆಲ್ಲ ಎರಡನ್ನೂ ಸಮವಾಗಿ ತಗೊಂಡು ಈ ವರ್ಷವೆಲ್ಲ ಸುಖವಾಗಿರಲಿ ಅಂತ ನಾವೇನು ಬಯಸ್ತೀವಿ, ಅದೇ ರೀತಿ ಗ್ರಹಣದ ವೈಶಿಷ್ಟ್ಯತೆ ಸೂರ್ಯಗ್ರಹಣದ ದಿನ ಅರ್ಧ ಸುಖ ಅರ್ಧ ಕಷ್ಟ ಎರಡವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಆದರೆ ಗ್ರಹಣದ ವಿಶಿಷ್ಟವಾಗಿ ಜಲ ಸಮಘಾತಗಳು ಬಹಳಷ್ಟು ನಡೀತಾ ಇದೆ. ಒಂದು ಅಗ್ನಿದು ಅನಾಹುತಿಗಳು ನಡೀತಾ ಇದೆ. ಇನ್ನು ಮುಂದೆ ಯಾವುದೂ ನಡೀದಿರಲಿ, ಎಲ್ಲ ಸುಖವಾಗಿರಲಿ ಅಂತೇಳಿ ಈಶ್ವರನ ಪ್ರಾರ್ಥನೆ ಮಾಡೋಣ. ನಾಳೆ ಗ್ರಹಣ ಪ್ರಯುಕ್ತ ಸಾಯಂಕಾಲ 6 ಗಂಟೆ ನಂತರ ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿ ಸ್ವಾಮಿಗೆ ಅಭಿಷೇಕ ಮಾಡಿ ವಿಶೇಷ ಆಗ್ತದೆ. ಏನು ನಾಳಿನ ಕಾರ್ಯಕ್ರಮ ನಾವು ಮಾಡ್ಕೊಬೇಕಾಗಿತ್ತು ಎಲ್ಲವನ್ನು ಬುಧವಾರದ ದಿನ ಬೆಳಗ್ಗೆ ಇದೇ ಹಬ್ಬ, ಇವತ್ತೇ ನಮ್ಗೆ ಹಬ್ಬ ಅಂತ ತಿಳ್ಕೊಂಡು ಆ ಬುಧವಾರದ ದಿನ ನಾವೆಲ್ಲ ಮಾಡಿ ಆ ಈಶ್ವರನ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಶುಭವಾಗಿ. ಹಬ್ಬ ಅಂದ್ರೆ ಸಂಭ್ರಮ ಸಡಗರ. ಆದರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಹಾಗಾದರೆ ಯಾವ ರಾಶಿಗೆ ಯಾವ ಫಲ ಮತ್ತು ಯಾರು ಏನೆಲ್ಲ ಮಾಡಬೇಕು ಅಂತ ಖುದ್ದು ಅರ್ಚಕರ ತಿಳ್ಕೊಳ್ಳೋಣ. ಕಾಡುಮಲ್ಲೇಶ್ವರದ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಗುರುಗಳೇ ನಮಸ್ತೆ. ಕೇತುಗ್ರಸ್ತ ಸೂರ್ಯಗ್ರಹಣ ಅಂದ ತಕ್ಷಣ ಯಾರು ಏನು ಮಾಡಬೇಕು ಏನು ಮಾಡಬಾರ್ದು, ಇದು ನಮಗೆ ಎಫೆಕ್ಟ್ ಇದ್ದರೆ ಹೇಗೆ ನಡ್ಕೋಬೇಕು? ಎಫೆಕ್ಟ್ ಅಂದರೆ ಈ ದೇವಸ್ಥಾನದಲ್ಲಿ ಸೂರ್ಯಗ್ರಹಣ ಬಂದ್ಬಿಟ್ಟು ಇದೆ ಆಚರಣೆಗೆ ಬಂದಿದೆ. ಸೂರ್ಯಗ್ರಹಣ ಅಂದರೆ ಪುಣ್ಯಕಾಲ ಅಂತಾರೆ. ಈ ದೇವ್ರ ನಾಮಸ್ಮರಣೆಗೆ ದರ್ಶನಕ್ಕೆಲ್ಲ ನಿಷಿದ್ಧ ಇರುತ್ತೆ. ದೇವ್ರ ನಾಮಸ್ಮರಣೆ ಜಪ ದಾನಗಳು ಕೊಡೋಕ್ಕೆ ಅದಕ್ಕೆಲ್ಲ ವಿಶೇಷ ಇರುತ್ತೆ. ಆಮೇಲೆ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಬಂದು ಮಂಗಳವಾರ 7 ಗಂಟೆಗೆ ಪೂಜೆ ಶುರು ಆಗುತ್ತೆ. 7 ಗಂಟೆಯಿಂದ 10 ಗಂಟೆ ಕ್ಲೋಸ್ ಆಗುತ್ತೆ. ತಿರ್ಗಿ ಗ್ರಹಣ ನಮ್ಗೆ ಇಲ್ಲಿ ಕಾಣಿಸೋದು ಬಂದು 5 ಗಂಟೆಗೆ ಶುರು ಆಗುತ್ತೆ 5 ಗಂಟೆ 5 ನಿಮಿಷಕ್ಕೆ. 5 ಗಂಟೆ 5 ನಿಮಿಷದಿಂದ 6 ಗಂಟೆ 6:15ವರೆಗೂ ಇರುತ್ತೆ ಗ್ರಹಣ ಮೋಕ್ಷ ಆದಮೇಲೆ ಇಲ್ಲಿ ಪೂಜೆಗಳೆಲ್ಲ ಶುರು ಆಗುತ್ತೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿಯವರು, ಸ್ವಾತಿ ನಕ್ಷತ್ರ ತುಲಾ ರಾಶಿಯವರು ಶಾಂತಿ ಮಾಡ್ಕೊಬೇಕಾಗತ್ತೆ. ಗೋಧಿ ಆಮೇಲೆ ಕೆಂಪು ವಸ್ತ್ರ ಎಲ್ಲ ಇಟ್ಟು ಗ್ರಹಣ ಸ್ಟಾರ್ಟ್ ಆದಾಗ ಒಂದು ದೀಪ ಅಂಟಿಸಿ, ಸ್ನಾನ ಮಾಡಿ ಒಂದು ದೀಪ ಅಂಟಿಸಿ, ಗೋಧಿ ಆಮೇಲೆ ಕೆಂಪು ವಸ್ತ್ರಲ್ಲಿ ದೇವರು ಇದರಲ್ಲಿ ಇಟ್ಕೊಂಡು ಆಮೇಲೆ ಗ್ರಹಣ ಬಿಟ್ಮೇಲೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದು ಸೂರ್ಯನ ಹತ್ರ ಇಟ್ಬಿಟ್ಟು ಒಂದು ಅರ್ಚನೆ ಮಾಡಿ ಶಾಂತಿ ಮಾಡಿ ಕೊಡ್ತೀವಿ. ಈ ಹಿಂದಿನ ಗ್ರಹಣಗಳೆಲ್ಲ ಗೋಚರ ಆಗ್ತಿರಲಿಲ್ಲ, ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಬಟ್ ಈಗ ಪರಿಸ್ಥಿತಿ ಹಾಗಲ್ಲ, ಇಲ್ಲೇ ಎಫೆಕ್ಟ್ ಅಂತ ಹೇಳ್ತಿದ್ದಾರೆ. ಸೊ ಮನೆಯಲ್ಲಿ ಗರ್ಭಿಣಿಯರಿದ್ದರೆ, ಮಕ್ಕಳಿದ್ರೆ ಮತ್ತು ಬೇರೆ ಬೇರೆ ಯಾರೆಲ್ಲ ಹೊರಗಡೆ ಬರಬಾರ್ದು, ಮತ್ತು ಮನೇಲಿ ದರ್ಬೆ ಹಾಕಿ ಯಾವ್ಯಾವ್ದು ವಸ್ತು ಇಡಬೇಕು? ನೀರಿಗೆ ಹಾಲು, ಇವಾಗ ಆಮೇಲೆ ನೀರು ಹಾಲು ಸಕ್ಕರೆ ತುಪ್ಪ ಅದಕ್ಕೆಲ್ಲ ದರ್ಬೆ ಹಾಕಿಡ್ಬೋದು. ಆಮೇಲೆ ಅದೇ ಅಡುಗೆ ಅದೆಲ್ಲ ಬೆಳಗ್ಗೆನೇ ಮಾಡ್ಕೊಂಬಿಟ್ಟು ತಿರ್ಗಿ ಗ್ರಹಣ ಆದಮೇಲೆ ಮಾಡ್ಕೊಬೇಕಾಗತ್ತೆ, ಅದನ್ನ ಇಡಬಾರ್ದು ಅಂತಾರೆ. ಅದಾದಮೇಲೆ ಗರ್ಭಿಣಿಯರು ಈಚೆ ಬರಬಾರ್ದು ಅಂತಾರೆ.
ಮನೇಲಿ ಇದ್ದರೆ ಒಳ್ಳೇದು. 5 ಗಂಟೆಯಿಂದ 6:15ವರೆಗೂ ಮನೇಲಿದ್ದರೆ ಸಾಕು. ದೇವ್ರ ನಾಮಸ್ಮರಣೆ ಮಾಡ್ಕೊಂಡಿದ್ರೆ ಸಾಕಮ್ಮ. ಹಾಂ, ಗುರುಗಳೇ, ದೇವಸ್ಥಾನದಲ್ಲೂ ಸಹ ಎಲ್ಲ ದೇವರುಗಳಿಗೂ ಕ್ಲೋಸ್ ಮಾಡಿ ದರ್ಬೆ ಹಾಕಿ ಶುಚಿತ್ವ ಮಾಡಿದ್ಮೇಲೆ ದರ್ಶನಕ್ಕೆ ಅವಕಾಶ? ಹೌದಮ್ಮ. ಫಸ್ಟ್ ಇವಾಗ ಬೆಳಗ್ಗೆ 9 ಗಂಟೆಗೆ 8:15ಗೆ ರುದ್ರಾಭಿಷೇಕ ಇರುತ್ತೆ. ರುದ್ರಾಭಿಷೇಕಕ್ಕೆ 10:30 ಮಹಾಮಂಗಳಾರತಿ ಇರುತ್ತೆ. ಮಹಾಮಂಗಳಾರತಿ ಆದಮೇಲೆ ಕ್ಲೋಸ್ ಮಾಡ್ತೀವಿ, ದರ್ಭಾಬಂಧನ ಮಾಡಿ ಬಾಗಿಲು ಹಾಕ್ಬಿಡ್ತೀವಿ ದೇವಸ್ಥಾನ. ತಿರ್ಗಾ 6:15ಗೆ ಪುಣ್ಯಾವಚನೆ ಮಾಡಿ ಇಲ್ಲ ಶುಚಿತ್ವ ಮಾಡಿ ಅದಾದಮೇಲೆ ತೆಗೆಯೋದು ದೇವಸ್ಥಾನ 6:30 ಅಷ್ಟೊತ್ತಿಗೆ. ಸೊ ಫೈನಲಿ ಗುರುಗಳೇ, ಎಲ್ರಿಗೂ ಒಂದು ಡೌಟ್ ಇದೆ. ಏನಂತ ಹೇಳಿದ್ರೆ, ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನೋದ್ರ ಜೊತೆಗೆ ಶಾಂತಿ ಏನು ಮಾಡಿಸ್ಕೋಬೇಕು. ಈ 2 ವರ್ಷ ಕರೋನಾ ಸಮಯದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ಈಗ ಮತ್ತೆ ಹಬ್ಬದ ಸಂದರ್ಭದಲ್ಲಿ, ಅದರಲ್ಲೂ ಎಸ್ಪೆಷಲಿ ಲಕ್ಷ್ಮೀ ಹಬ್ಬ ಮಾಡ್ತಾರೆ, ಆ ದಿನ ಪೂಜೆ ಮಾಡ್ತಾರೆ, ಅಮಾವಾಸ್ಯೆ ಅಂದರೆ ಲಕ್ಷ್ಮೀ ಪೂಜೆ. ಅದು ಮಾಡ್ಬೋದಾ? ಮಾಡೋ ಹಾಗಿದ್ರೆ ಎಷ್ಟು ಗಂಟೆ ಮೇಲೆ ಮಾಡಬೇಕು? ಇವಾಗ ಸೋಮವಾರ ಇಲ್ಲಿ ಕೇದಾರ ಗೌರಿ ಲಕ್ಷ್ಮೀ ವ್ರತ ಮಾಡ್ತೀವಿ. ಇಲ್ಲಿ ಸೋಮವಾರ ಸಾಯಂಕಾಲ ಅಮಾವಾಸ್ಯೆ ಬರ್ತದೆ 5 ಗಂಟೆಗೆ. ಇವಾಗ 5 ಗಂಟೆಗೆ ಬರೋಕ್ಕೆ ಹೇಳ್ಬಿಟ್ಟಿದ್ದೀವಿ. ಇವಾಗ ಸೋಮವಾರ ಸಾಯಂಕಾಲ, ಆಮೇಲೆ ಮಂಗಳವಾರ ಬೆಳಗ್ಗೆ 10 ಗಂಟೆವರೆಗೂ ಮಾಡ್ತಾಯಿದ್ದೀವಿ. ಅದಾದಮೇಲೆ ಇರಲ್ಲ ಅಂತ ಹೇಳಿದ್ದೀವಿ. ಅದರಿಂದ ಸೋಮವಾರ ಸಾಯಂಕಾಲನೇ ಮಾಡಿಸ್ಕೊಂಡ್ಬಿಡ್ತಾರೆ ಲಕ್ಷ್ಮೀ ಪೂಜೆ ಎಲ್ಲ. ಸೋಮವಾರ ಸಾಯಂಕಾಲ 5 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ. ಆ ಸಮಯದಲ್ಲಿ ಮಾಡಿಸ್ಕೊತಾ ಇದ್ದೀವಿ. ಗ್ರಹಣ ಅಂದರೆ ಯಾವುದೇ ಕಾರಣಕ್ಕೂ ಹೆದರಿಕೆ ಬೇಡ, ಆದರೆ ಆಚರಣೆಗಳನ್ನು ತಪ್ಪಿಸೋದು ಸಹ ಬೇಡ. ಮನೆಯಲ್ಲಿರುವಂತಹ ಆಹಾರ ಪದಾರ್ಥಗಳನ್ನು ಗ್ರಹಣಕ್ಕೆ ಮುಂಚೆ ಸ್ವೀಕಾರ ಮಾಡಿ, ಆಹಾರ ತಯಾರಿಸಿದ್ದು ಗ್ರಹಣ ಆದರ ನಂತರವಷ್ಟೇ ಉಪಯೋಗಿಸಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ದರ್ಬೆ ಯೂಸ್ ಮಾಡಬೇಕು, ಗರ್ಭಿಣಿಯರು ಹೊರಗಡೆ ಬರ್ದಿರೋದು ಉತ್ತಮ ಅನ್ನುವಂತಹ ಸಲಹೆಯನ್ನು ನೀಡಿದ್ದಾರೆ. ಬೆಂಗಳೂರಿಗೆ ಗಣೇಶ್ ಜೊತೆ ನಂದಿನಿ, ಪಬ್ಲಿಕ್ ಟಿವಿ. ನಾಳೆ ಆಲ್ಮೋಸ್ಟ್ ಆಲ್ ಹಲವು ದೇವಸ್ಥಾನಗಳು ಬಂದ್ ಆಗಿದೆ. ಆದರೆ ಬೆಂಗಳೂರಿನಲ್ಲಿ ಒಂದು ದೇವಸ್ಥಾನ ತೆರೆದಿರುತ್ತೆ. ಅದ್ಯಾವುದು ಅಂತಂದ್ರೆ ಬಂಡಿ ಮಹಾಂಕಾಳಿ ದೇವಸ್ಥಾನ ನಾಳೆ ಓಪನ್ ಇರುತ್ತೆ. ಎಂದಿನಂತೆ ದೇವಸ್ಥಾನದಲ್ಲಿ ಪೂಜಾ ವಿಧಿವಿಧಾನ ನಡೆಯುತ್ತೆ. ಗ್ರಹಣದ ವೇಳೆಯೂ ಕೂಡ ನಾಳೆ ದೇವಸ್ಥಾನ ಓಪನ್ ಇರುತ್ತೆ. ಎಲ್ಲ ದೇವಸ್ಥಾನಗಳು ಕೂಡ ಗ್ರಹಣದ ಸಂದರ್ಭದಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಶುದ್ಧೀಕರಣವನ್ನ ಮಾಡಿ ಮಂತರ 7:30 ನಂತರ ಪೂಜೆಯನ್ನ ಮಾಡ್ತಾರೆ. ಆದರೆ ಈ ದೇವಸ್ಥಾನದ ವಿಶೇಷತೆ ಏನು? ಬಂಡಿ ಮಹಾಕಾಳಿ ದೇವಸ್ಥಾನ ನಾಳೆ ಯಾಕೆ ಓಪನ್ ಇರುತ್ತೆ ಗ್ರಹಣದ ಸಂದರ್ಭದಲ್ಲಿ? ಪೂಜಾ ವಿಧಿವಿಧಾನ ಏನಿದೆ ಎಲ್ಲವೂ ಮಾಹಿತಿ ಇದೆ ನೋಡಿ. ಸೂರ್ಯಗ್ರಹಣ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಮಾವಾಸ್ಯೆ. ಶಕ್ತಿ ದೇಗುಲಗಳಲ್ಲಿ ವಿಶೇಷವಾದಂತಹ ಪೂಜೆ ಇರುತ್ತೆ. ಬೆಂಗಳೂರಿನ ಸುಪ್ರಸಿದ್ಧವಾದಂತಹ ಬಂಡಿ ಮಹಾಂಕಾಳೇಶ್ವರಿ ದೇವಸ್ಥಾನದಲ್ಲೂ ಸಹ ವಿಶೇಷವಾದ ಹೋಮ ಹವನ ಇದೆ. ಹಾಗಾದ್ರೆ ಯಾವ ರಾಶಿಯವರು ಹೇಗೆ ಬರಬೇಕು, ಹೇಗೆಲ್ಲ ಆಚರಣೆ ಮಾಡಬೇಕು, ಗ್ರಹಣ ಸಂದರ್ಭ ಹೇಗಿರಬೇಕು ಅಂತ ಖುದ್ದು ನಮ್ಮ ಜೊತೆ ಮಾಹಿತಿ ಕೊಡೋದಕ್ಕೆ ಅರ್ಚಕರಾದಂತಹ ಶಶಿ ಅವರಿದ್ದಾರೆ. ಸರ್ ನಮಸ್ತೆ. ಯಾವ ರೀತಿ ಮಾಡ್ತೀರಿ ಗುರುಗಳೇ ನಾಳೆ ಪೂಜೆ ಪುನಸ್ಕಾರಗಳು ಮತ್ತೆ ಏನೆಲ್ಲ ಕಾರ್ಯಕ್ರಮಗಳಿವೆ? ನಮಸ್ತೆ. ಅಮ್ಮನವರ ಆಲಯದಲ್ಲಿ ಗ್ರಹಣದಲ್ಲೇ ವಿಶೇಷವಾಗಿ ಪೂಜೆ ನಡೆಯುವಂಥದ್ದು ಅನಾದಿ ಕಾಲದಿಂದ ನಡ್ಕೊಂಡ್ಬಂದಿದೆ. ಯಾಕಂದರೆ ಕಾಳಿಗೆ ಗ್ರಹಣದಲ್ಲಿ ನಾವು ಸ್ಮರಣೆ ಮಾಡಿ ಆ ತಾಯಿಯನ್ನು ನಮ್ಗೆ ಭೂಲೋಕಕ್ಕೆ ಬಂದಂಥ ಗಂಡಾಂತರಗಳನ್ನು ಏನು ಇದೆಯೋ ಅದನ್ನು ನಿವಾರಣೆ ಮಾಡುವಂತ ಕೇಳಿಕೊಂಡು ನಾವು ಪೂಜೆ ಮಾಡಿದಾಗ ಖಂಡಿತ ಅಮ್ಮನವರು ಅದು ಒಲ್ದು ನಮಗೆ ಬರುವಂಥ ಏನೇ ಆಪತ್ತಿರಲಿ ಅದನ್ನು ತಡೀತಾರೆ ಮತ್ತು ರಕ್ಷಣೆ ಮಾಡ್ತಾರೆ. ಮತ್ತು ಮನುಷ್ಯ ಕುಲಕ್ಕೆ ಒಂದು ಕಾಳಿ ಅಂದರೆ ನಮಗೆ ಎಲ್ಲ ಒಂದು ರಕ್ಷಣೆ, ಸೃಷ್ಟಿ ಸ್ಥಿತಿ ಲಯ ಏನಿದ್ರು ಆ ತಾಯಿನೇ. ಸೊ ಹಾಗಾಗಿ ನಾವು ಮೊದಲು ಗಣಹೋಮ ಮಾಡಿ, ನವಗ್ರಹ ಹೋಮ ಮಾಡಿ, ಮತ್ತೆ ತಾಯಿಗೆ ದುರ್ಗಾ ಹೋಮ ಮಾಡ್ತಾ ಇದ್ದೀವಿ. ಸೊ ಅದು ಮಾಡೋದ್ರಿಂದ ನಮಗೆ ಬರುವಂಥ ಗಂಡಾಂತರಗಳು ನಿವಾರಣೆ ಆಗುತ್ತೆ. ಒಂದು ವಿಶೇಷವಾದ ವಿಚಾರ ಹೇಳಿದ್ರಿ, ಎಲ್ಲ ಕಡೆ ದರ್ಬೆ ಹಾಕಿ ಬಂಧನ ಮಾಡಿದ್ರೆ ಇಲ್ಲಿ ವಿಶೇಷವಾಗಿ ಹೋಮ ಮಾಡಿ ದೇವಿಗೆ ಅಭಿಷೇಕ ಮಾಡಿ ಆ ಸಂದರ್ಭದಲ್ಲಿ ಪಠನೆ ಮಾಡ್ತೀರಿ ಅಂತ ಹೇಳಿದ್ರಿ. ಇದು ವಿಶೇಷ. ಹಂಗಂದ್ರೆ ಭಕ್ತಾದಿಗಳು ಬಂದು ಆ ಪಠನೆ ಮಾಡುವಾಗ ಭಾಗವಹಿಸಿ ಅವರು ದೋಷ ಮುಕ್ತಿ ಆಗ್ಬೋದಾ? ಖಂಡಿತಮ್ಮ. ಯಾಕಂದ್ರೆ ನಾವು ಗ್ರಹಣ ಕಾಲದಲ್ಲಿ ಅನಾದಿ ಕಾಲದಲ್ಲಿ ನೋಡ್ಬೋದು, ಸಮುದ್ರದ ತೀರದಲ್ಲಿ ಹೋಗಿ ಸಮುದ್ರ ಸ್ನಾನ ಮಾಡಿ ಒಂದು ಜಪ ಮಾಡೋದ್ರಿಂದ ನಮಗೆ ಏನೇ ಒಂದು ಆಪತ್ತುಗಳಿದ್ರು ನಿವಾರಣೆ ಆಗುತ್ತೆ ಅಂತ ಒಂದು ಇತಿಹಾಸ ಇದೆ. ಹಾಗಾಗಿ ದೇವಸ್ಥಾನಗಳಿಗೆ ನಾವು ಹೋಗಿ ಖಂಡಿತ ಗ್ರಹಣ ಕಾಲದಲ್ಲಿ ನಾವು ಪೂಜೆ ಮಾಡಿ ನಂತರ ಮತ್ತೆ ಧರ್ಮಸ್ಥಾನ ಅಂತ ಮಾಡ್ತೀವಿ ನಾವಿಲ್ಲಿ. ಯಾಕಂದರೆ ಬಾಗಿಲು ಹಾಕೋದಿಲ್ಲ ಆಗ. ಸೊ ಹಾಗಾಗಿ ನಾವು ಧರ್ಮಸ್ನಾನ ಅಂತ ಮಾಡಿಸಿ ಮತ್ತೆ ಎಲ್ಲ ನಾವು ಅರ್ಚಕರುಗಳು ಸ್ನಾನ ಮಾಡಿ ಮತ್ತೆ ತಾಯಿಗೆ ಪೂಜೆ ಸಲ್ಲಿಸ್ತೀವಿ. ಇದು